ಓಂ ನಮ ಪಂಚಜಗದ್ಗುರುಭ್ಯ ಪಂಚಾಶ್ವದನೋದ್ಭೂತಾನ್ ಪಂಚತತ್ವಾದಿನಾಯಕಾನ್ ಪಂಚಬ್ರಹ್ಮಮಯಾನೌಮಿ ಪಂಚಾಚಾರ್ಯಾನ್ ಜಗದ್ಗುರುನ್ ವಿಶ್ವೇಶಲಿಂಗ ಸಂಭೂತಂ ವಿಶ್ವವಿದ್ಯಾವಿಬೋಧಕಂ ವಿಶ್ವವಂದ್ಯಂ ಸದಾ ವಂದೇ ವಿಶ್ವಾರಾಧ್ಯಂ ಜಗದ್ಗುರು. ಶ್ರೀಮದ್ ಜ್ಞಾನ ಸಿಂಹಾಸನಾಧೀಶ್ವರ ಯಾವ ಶ್ರೀಮದ್ ಸನಾತನವಾದ ಕಾಶಿಯ ಜಗದ್ಗುರು ಪರಂಪರೆಗೆ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಶ್ರೀ ಯಡಿಯೂರು ಸುಕ್ಷೇತ್ರದ ವೀರಭದ್ರೇಶ್ವರನ ಹಾಗೂ ಶ್ರೀ ಕಾಡದೇವರ ಮಠದ ಈ ಪುಣ್ಯ ಆವರಣದಲ್ಲಿ ಯಾವ ರಾಜಗೋಪುರಗಳ ಲೋಕಾರ್ಪಣೆ ಹಾಗೂ ವೀರಶೈವ ಲಿಂಗಾಯತ ಧರ್ಮೋತ್ಥಾನ ಸಮ್ಮೇಳನೆಯ ಈ ದಿವ್ಯ ವೇದಿಕೆಯಲ್ಲಿ ಸಿಂಹಾಸನಾರೂಢರಾಗಿ ನಿಮ್ಮೆಲ್ಲರಿಗೆ ದರ್ಶನ ಆಶೀರ್ವಚನವನ್ನು ನೀಡಿ ನಿರ್ಗಮಿಸಿರುವ ಯಾವ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ 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 1008 ಡಾಕ್ಟರ್ ಸಿದ್ಧಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಂಗಳವರ ಹಾಗೂ ಕಾಶಿಯ ಹಿರಿಯ ಜಗದ್ಗುರುಳವರ ಹಾಗೂ ಈ ಒಂದು ವೇದಿಕೆಯ ಮೇಲೆ ಸಾನ್ನಿಧ್ಯವನ್ನು ವಹಿಸಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳೂ ಆಗಿರುವ ಶ್ರೀಮದ್ ಗಿರಿರಾಜ ಸಿಂಹಾಸನಾಧೀಶ್ವರ ಶ್ರೀ 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 1008 ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಭಗವತ್ಪಾದಂಗಳವರ ದಿವ್ಯ ಚರಣಕಮಲಗಳಲ್ಲಿ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಯಾವ ಹಿರಿಯರು ಆದ ಸನ್ಮಾನ್ಯ ಶ್ರೀ ಪ್ರಕಾಶಣ್ಣ ಉಕ್ಕೇರಿ ಅವರೇ ಹಾಗೂ ಸತ್ಕಾರ ಮೂರ್ತಿಗಳಾದ ಸನ್ಮಾನ್ಯ ಶ್ರೀ ಪ್ರಭಾಕರಣ್ಣ ಕೋರೆ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ರಾಜಗೋಪುರಗಳ ಲೋಕಾರ್ಪಣೆ ಮಾಡಿ ಕಾರ್ಯಬಾಹುಲ್ಯದಿಂದ ನಿರ್ಗಮಿಸಿರುವ ಎಮ್ಮ ಘನವೆತ್ತ ಭಾರತ ದೇಶದ ಉಪರಾಷ್ಟ್ರಪತಿಗಳಾದ CP ರಾಧಾಕೃಷ್ಣನ್ ಅವರೇ ಹಾಗೂ ರಾಜ್ಯಪಾಲರಾದ ಶ್ರೀ ಥಾವರ ಚಂದ್ ಗೆಹ್ಲೋಟ್ ಅವರೇ ಹಾಗೂ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಸರ್ವಾಂಗೀಣ ಅಧ್ಯಕ್ಷರಾದ ಅಥವಾ ಮಾರ್ಗದರ್ಶಕರಾದ ಈ ಭಾಗದ ನೆಚ್ಚಿನ ಶಾಸಕರಾದ ಗಣೇಶಣ್ಣ ಉಕ್ಕೇರಿ ಅವರೇ ಹಾಗೂ ಸಮಸ್ತ ಎಲ್ಲ ಶಿವಾಚಾರ್ಯ ಬಳಗವೇ, ಸಮಸ್ತ ಸದ್ಭಕ್ತ ಬಳಗವೇ, ಮಾತೆಯರೇ, ಮುದ್ದು ಮಕ್ಕಳೇ, ಪತ್ರಿಕಾ ಮಾಧ್ಯಮದವರೇ, ಈಗಾಗಲೇ ಸಮಯ ಬಹಳ ಆಗಿದೆ. ಇನ್ನೇನು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಸಹ ಆಗಮಿಸಲಿದ್ದಾರೆ. ಇಲ್ಲಿಯವರೆಗೆ ಅನೇಕ ವಿಚಾರಗಳನ್ನು ಈ ಕ್ಷೇತ್ರದ ಅಭಿವೃದ್ಧಿ ಯಾವ ಥರನ ಇತ್ತು, ಯಾವ ಥರ ಆಗಿದೆ ಅಂತೇಳಿ ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಈ ಒಂದು ಭಾಗಕ್ಕೆ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕದ ಈ ಸಣ್ಣ ಗ್ರಾಮವೂ ಸಹ ಇವತ್ತು ಸನ್ನಿಧಿಯವರ ಕಾರ್ಯಕ್ಷೇತ್ರದಿಂದ, ಅವರ ಒಂದು ಕ್ರಿಯಾಶೀಲತೆಯಿಂದ ಈ ಭಾರತದ ಎಲ್ಲ ಜನತೆಗಳು ಈ ಯಡಿಯೂರ ಕ್ಷೇತ್ರವನ್ನು ತಿಳಿಯುವ ಹಾಗೆ ಸನ್ನಿಧಿಯವರು ಅವರ ಕಾರ್ಯಕ್ಷೇತ್ರದಲ್ಲಿ ತೋರಿಸಿಕೊಟ್ಟವರಾಗಿದ್ದಾರೆ.
ಯಾವ ಥರನಾಗಿ ಶ್ರೀಶೈಲ ಮಹಾಕ್ಷೇತ್ರ ಯಾವ ಹಿರಿಯ ಸನ್ನಿಧಿಯವರು ಲಿಂಗೈಕ್ಯ ಜಗದ್ಗುರು ವಾಗೀಶ ಪಂಡಿತಾರಾಧ್ಯ ಸನ್ನಿಧಿಯವರ ಕಾಲದಲ್ಲಿ ಅವರ ಸಾನ್ನಿಧ್ಯದಲ್ಲಿ ಭಾರತದ ರಾಷ್ಟ್ರಪತಿಗಳು ಸರ್ವಪಲ್ಲಿ ರಾಧಾಕೃಷ್ಣರವರು ಪೀಠಕ್ಕೆ ಆಗಮಿಸಿದ್ರು. ಆಗಮಿಸಿದ ನಂತರ ಪೀಠದ ಸರ್ವಾಂಗೀಣ ವಿಕಾಸ ವಾಗೀಶ ಪಂಡಿತಾರಾಧ್ಯ ಜಗದ್ಗುರುಗಳವರ ಸಾನ್ನಿಧ್ಯದಲ್ಲಿ ಅಲ್ಲಿಗೆ ರಸ್ತೆ ಇತ್ಯಾದಿಗಳು ಆಗುವುದರ ಮುಖಾಂತರ ಪೀಠದ ಅಭಿವೃದ್ಧಿ ಕಾರ್ಯ ಆಗಿತ್ತು. ಅದೇ ಒಂದು ಕಾರ್ಯದಲ್ಲಿ ಇವತ್ತು ಈ ಯಡಿಯೂರ ಕ್ಷೇತ್ರ ಯಾವ ಶ್ರೀಶೈಲ ಸನ್ನಿಧಿಯವರ ಒಂದು ಸಾನ್ನಿಧ್ಯದಲ್ಲಿ ಇಂದಿನ ಉಪರಾಷ್ಟ್ರಪತಿಗಳು CP ರಾಧಾಕೃಷ್ಣನವರು ಆಗಮಿಸಿ ಇದನ್ನು ನೋಡಿದರೆ ಯಾವ ಪೀಠದ ಮತ್ತು ಅದೇ ಥರನಾಗಿ ಈ ಒಂದು ಕ್ಷೇತ್ರದ ಅಭಿವೃದ್ಧಿಯೂ ಸಹ ಏನು ಉತ್ತರೋತ್ತರವಾಗಿ ಆಗಲಿದೆ ಅಂತೇಳಿ ನಾವಿಲ್ಲಿ ಎಳ್ಳಷ್ಟು ಸಂಶಯ ಪಡುವಂತಿಲ್ಲ. ಯಾಕೆ ಈ ಒಂದು ಕ್ಷೇತ್ರ ಕೃಷ್ಣಾ ನದಿಯ ದಂಡೆಯಲ್ಲಿದೆ. ಅದರ ಜೊತೆಗೆ ಪ್ರಯಾಗದ ಹೆಂಗ ತ್ರಿವೇಣಿ ಸಂಗಮ ಇದೆ ಅಲ್ಲ, ಹಾಗೆಯೇ ಇಲ್ಲಿ ಕೂಡ ದೂದ್ಗಂಗಾ, ಪಂಚಗಂಗಾ ಮತ್ತು ಕೃಷ್ಣ ಈ ಒಂದು 3 ನದಿಗಳ ಸಂಗಮ ಕ್ಷೇತ್ರವಾಗ ಈ ಯಡಿಯೂರ ಕ್ಷೇತ್ರ. ಇಲ್ಲಿಯೂ ಸಹ ಆ ಪ್ರಯಾಗ ಕ್ಷೇತ್ರಕ್ಕಿಂತೇನೂ ಕಡಿಮೆ ಇಲ್ಲ ಅಂತ ನಮಗನಿಸ್ತದೆ. ಪ್ರಯಾಗ ಕ್ಷೇತ್ರದಲ್ಲಿ ಕುಂಭಮೇಳ ಒಂದು ಆಗ್ತದೆ, ಇಲ್ಲಿ ಕುಂಭಮೇಳ ಒಂದಿಲ್ಲ. ಆದ್ರೆ ಇವತ್ತು ಆದರೂ ಸಹ ಸನ್ನಿಧಿಯವರು ಮಹಾನ್ ಕುಂಭಗಳ ಈ ಒಂದು ಗೋಪುರಕ್ಕೆ ಮಾಡುವುದರ ಮುಖಾಂತರವಾಗಿ ಇದು ಕುಂಭಮೇಳವೇ ಸರಿ ಎಂಬ ಸನ್ನಿವೇಶ ಒಂದು ಇದರಲ್ಲಿ ಈ ಒಂದು ಯಡಿಯೂರದ ಕ್ಷೇತ್ರದ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ಈ ಒಂದು ಇನ್ನೊಂದು ನಾವು ತಿಳ್ಕೋಬೇಕಾಗ್ಯದ, ಕರ್ನಾಟಕದ ಜೀವ ನದಿ ಅಂತೇಳಿದ್ರೆ ನಾವೆಲ್ಲರೂ ಕಾವೇರಿ ನದಿಯನ್ನ ಗುರುತಿಸ್ತಿದ್ದೀವಿ. ಕಾವೇರಿ ನದಿ ಕರ್ನಾಟಕದ ಜೀವ ನದಿ ಆಗಿದೆ, ಅದರಲ್ಲಿ ಎರಡನೇ ಮಾತು ಇಲ್ಲ. ಆದರೆ ಕರ್ನಾಟಕದ ದಕ್ಷಿಣ ಕರ್ನಾಟಕಕ್ಕೆ ಕಾವೇರಿ ನದಿ ಜೀವ ನದಿ ಆದರೆ ನಮ್ಮ ಈ ಉತ್ತರ ಕರ್ನಾಟಕದ ಜೀವ ನದಿ ಅಂತ ಹೇಳಿದ್ರೆ ಅದು ಕೃಷ್ಣಾ ನದಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ನಮಗನಿಸ್ತಾ ಇದೆ. ಯಾಕಂದ್ರೆ ಕೃಷ್ಣಾ ನದಿ ಬಹಳ ದೂರದ ಕ್ಷೇತ್ರಕ್ಕೆ ಹರಿದು ಹೋಗ್ತದೆ, ಆದರೆ ಹುಟ್ಟಿದ್ದು ಮಾತ್ರ ಈ ಪಕ್ಕದ ರಾಜ್ಯದಲ್ಲಿ, ಮಹಾರಾಷ್ಟ್ರ ರಾಜ್ಯದಲ್ಲಿ ಯಾವ ಮಹಾಬಳೇಶ್ವರ ಕ್ಷೇತ್ರದಲ್ಲಿ ಉಗಮಗೊಳ್ಳುತ್ತಳ ಕೃಷ್ಣೆ. ಆದರೆ ಈ ಭಾಗದ ಮುಖಾಂತರ ಹೆಚ್ಚೆಚ್ಚಾಗಿ ಮಹಾರಾಷ್ಟ್ರದ ಸ್ವಲ್ಪ ಭಾಗವನ್ನೇ ಹರಿದು ಬರುತ್ತಾಳೆ. ಹೆಚ್ಚು ಹೇಳಬೇಕಾದ್ರೆ ಸಾತಾರ ಜಿಲ್ಲೆಯಲ್ಲಿ ಸ್ವಲ್ಪ, ಸಾಂಗ್ಲಿಯ ಒಂದಿಷ್ಟು ಭಾಗದಲ್ಲಿ ಬರುತ್ತೆ, 2 ಜಿಲ್ಲೆ ಕವರ್ ಆಗ್ಬೋದು. ಮುಂದೆ ನೋಡಿದರೆ ಹೆಚ್ಚೆಚ್ಚಾಗಿ ಕರ್ನಾಟಕದ ಉತ್ತರ ಕರ್ನಾಟಕದ 3-4 ಜಿಲ್ಲೆಗಳ ಮುಖಾಂತರ ಈ ಕ್ಷೇತ್ರಕ್ಕೆ ಹರಿತ ಕ್ರಾಂತಿಯನ್ನ ಕೃಷ್ಣೆ ಮಾಡಿದವಳಾಗಿದ್ದಾಳೆ. ಮುಂದೆ ಆ ನಂತರದಲ್ಲಿ ತಮ್ಮ ತೆಲಂಗಾಣ ಕ್ಷೇತ್ರಕ್ಕೆ ಮುಂದೋಗಿ ಮುಂದೆ ಆಂಧ್ರ ಕ್ಷೇತ್ರವನ್ನು ಪ್ರವೇಶಿಸಿ ಆ ನಂತರದಲ್ಲಿ ಸಮುದ್ರವನ್ನು ಸೇರ್ತಾಳೆ. ಆದರೆ ಈ ಒಂದು ಇದರ ಕ್ಷೇತ್ರವನ್ನು ನೋಡಿದಾಗ ಹೆಚ್ಚಿನ ಈ ಉತ್ತರ ಕರ್ನಾಟಕ ಭಾಗಕ್ಕೆ ನಮಗೆ ಜೀವ ನದಿಯಾಗಿ ಆ ಕೃಷ್ಣೆ ನಮಗೆ ಕರುಣಿಸ್ತಾ ಇದ್ದಾಳೆ. ಅದಕ್ಕೆ ಆ ಒಂದು ಉತ್ತರ ಕರ್ನಾಟಕದ ಜೀವ ನದಿಯ ದಂಡೆಯಲ್ಲಿ ಅತ್ಯಂತ ಪ್ರಾಚೀನವಾದ ನಮ್ಮ ಪೌರಾಣಿಕ ಇತಿಹಾಸವನ್ನು ಹೊಂದಿದ ಕ್ಷೇತ್ರ ಈ ಯಡಿಯೂರ ಕ್ಷೇತ್ರ. ಈ ಯಡಿಯೂರ ಕ್ಷೇತ್ರ ಯಾವ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಆಶೀರ್ವಾದದಿಂದ ಈ ಕ್ಷೇತ್ರ ಬೆಳಕಿಗೆ ಬಂದು ಇವತ್ತ ಅನೇಕ ಅಭಿವೃದ್ಧಿ ಕ್ಷೇತ್ರದಲ್ಲಿ ಆಗಿ ಈ ಅಭಿವೃದ್ಧಿಗೆ ಕಾರಣೀಕರ್ತರು ತಮ್ಮ ಶ್ರೀಶೈಲ ಸನ್ನಿಧಿಯವರು, ಅದರ ಜೊತೆಗೆ ಸನ್ನಿಧಿಯವರ ಅಪ್ಪಣೆ ಮಾಡಿದ ಹಾಗೆ ನಡೆಯುವಂಥ ಶಿಷ್ಯನಾಗಿ ನಮ್ಮ ಪ್ರಕಾಶಣ್ಣ ಉಕ್ಕೇರಿಯವರು ಹಾಗೂ ಪ್ರಭಾಕರಣ್ಣ ಕೋರೆಯವರು ಸಹ ಈ ಒಂದು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ತಮ್ಮದೇ ಆದಂಥ ಒಂದು ಯೋಗದಾನವನ್ನು ಕೊಟ್ಟವರಾಗಿದ್ದಾರೆ. ಈ ಕ್ಷೇತ್ರದ
ಭಾರತದ ಉಪರಾಷ್ಟ್ರಪತಿಗಳು ಇಂಥ ಸಣ್ಣ ಗ್ರಾಮಕ್ಕೆ ಬರಬೇಕಾದ್ರೆ ಇದರ ಎಲ್ಲ ಶ್ರೇಯಸ್ಸು ತಮ್ಮ ಸನ್ನಿಧಿಯವರಿಗೆ ಮತ್ತು ಉಕ್ಕೇರಣ್ಣವರಿಗೆ, ಪ್ರಭಾಕರಣ್ಣವರಿಗೆ ಸಲ್ಲುವಂಥದ್ದಾಗಿದೆ. ಯಾಕೆ ಈ ಕ್ಷೇತ್ರ ಇನ್ನೂ ಹೆಚ್ಚೆಚ್ಚಿನ ಒಂದು ಅಭಿವೃದ್ಧಿಯನ್ನು ಕಾಣಬೇಕಾಗಿದೆ. ಯಾವ ಕೃಷ್ಣೆಯಲ್ಲಿ ಬಹುದೊಡ್ಡವಾದ ಈ ಧಾರ್ಮಿಕ ಇದರಲ್ಲಿ ನಾವು ಹೇಳಬೇಕಾದ್ರೆ ತಮ್ಮ ಋಷಿಕೇಶದಲ್ಲಿ ಅಥವಾ ಹರಿದ್ವಾರದಲ್ಲಿ ಪರಮಾತ್ಮನ ಮೂರ್ತಿಯನ್ನು ನಾವು ನೋಡ್ತಾ ಇದ್ದೀವಿ ನದಿಯಲ್ಲಿ. ಅದರ ತರುವಾಯದಲ್ಲಿ ನಮ್ಮ ಈ ಯಡಿಯೂರ ಕ್ಷೇತ್ರದಲ್ಲಿ ವೀರಭದ್ರೇಶ್ವರನ ಒಂದು ಕಂಚಿನ ಪ್ರತಿಮೆ ಆಗಬೇಕಾಗಿದೆ ಅಂತೇಳಿ ಸನ್ನಿಧಿಯವರ ಒಂದು ಸಂಕಲ್ಪ ಇದೆ. ಆ ಸಂಕಲ್ಪ ಸಹ ಇವತ್ತ ಕೇಂದ್ರ ಸರ್ಕಾರದ ಸಹಕಾರದಿಂದ ಅಥವಾ ಅದರ ಜೊತೆಗೆ ರಾಜ್ಯ ಸರ್ಕಾರದ ಸಹಕಾರದಿಂದ ಅದು ಮುಂದಿನ ದಿನಮಾನಗಳಲ್ಲಿ ತಮ್ಮ ಉಕ್ಕೇರಣ್ಣವರು, ಪ್ರಕಾಶ್ ಹುಕ್ಕೇರವರು ಮತ್ತು ತಮ್ಮ ಗಣೇಶ್ ಹುಕ್ಕೇರಣ್ಣವರು ಅದನ್ನು ಮುಂದಾಳತ್ವವನ್ನು ವಹಿಸಿ ಆ ಒಂದು ಕಾರ್ಯವನ್ನು ಆದಷ್ಟು ಬಹುಬೇಗವಾಗಿ ಆರಂಭ ಮಾಡಬೇಕಾಗಿದೆ. ಅದಕ್ಕೆ ಕೋರೆ ಸಾಹೇಬರು ಸಹ ಅದಕ್ಕೆಲ್ಲ ಸಹಕಾರವಾಗಿ ಅವರ ಸಂಸ್ಥೆಯಿಂದಲೂ ಸಹ ಅದಕ್ಕೆ ಸಹಕಾರ ಮಾಡಲಿದ್ದಾರೆ ಅಂತ ನಮಗನಿಸ್ತದೆ. ಆ ಒಂದು ಇದರಲ್ಲಿ ಯಾಕಂದರೆ ಕ್ಷೇತ್ರ ಈ ಪ್ರೇಕ್ಷಣಿಕವಾಗಿ ಅಂದರೆ ಯಾವ ಯಾತ್ರಾರ್ಥಿಗಳು ಬರಬೇಕಾದ್ರೆ ಇಲ್ಲಿ ಆಧ್ಯಾತ್ಮಿಕ ಕ್ಷೇತ್ರನೂ ಅದ, ಅದರ ಜೊತೆಗೆ ನದಿಯ ದಂಡೆನೂ ಅದ, ಕೃಷ್ಣೆಯ ಒಂದು ತೀರ್ಥನೂ ಇಲ್ಲಿ ಅದ. ಅದರ ಜೊತೆಗೆ ಯಾವ ಕೃಷ್ಣೆಯ ತೀರ್ಥದಲ್ಲಿ ಆ ವೀರಭದ್ರೇಶ್ವರನ್ ಅಂದರೆ ಶಿವನ ಗಂಗೆಯಿಂದನೇ ಗಂಗೆ ಈ ಭೂವಿಗೆ ಬಂದಿದ್ದಾಳೆ. ಆ ಒಂದು ಭುವಿಗೆ ಇಲ್ಲಿ ನಮ್ಮ ಭಾಗದಲ್ಲಿ ಕೃಷ್ಣೆಯ ರೂಪದಲ್ಲಿ ನಮಗೆ ದರ್ಶನವನ್ನು ಕೊಡ್ತಾ ಇದ್ದಾಳೆ. ಆ ಒಂದು ಶಿವನ ಜಡೆಯಿಂದನೇ ಹುಟ್ಟಿದಂಥ ವೀರಭದ್ರೇಶ್ವರನ ಬೃಹದಾಕಾರದ ಮೂರ್ತಿ. ಆದರೆ ಆ ಒಂದು ಕೃಷ್ಣೆಗೂ ಮತ್ತು ಈ ಕ್ಷೇತ್ರಕ್ಕೂ ಒಂದು ಒಳ್ಳೆಯ ಸೊಬಗನ್ನ ಬಂದಂತಾಗ್ತದ. ಎಲ್ಲ ಯಾತ್ರಾರ್ಥಿಗಳಿಗೆ, ಭಾವಿಕರಿಗೆ, ಭಕ್ತರಿಗೆ ಅದು ಒಳ್ಳೆಯ ಒಂದು ಕಾರ್ಯ ಇಲ್ಲಿ ಆಗಲಿದೆ ಅಂತೇಳಿ ನಾವು ಕೂಡ ಬಯಸ್ತಾ ಇದ್ದೀವಿ. ಅದಕ್ಕೆ ಆದಷ್ಟು ಬಹುಬೇಗವಾಗಿ ಆ ಕಾರ್ಯ ಆರಂಭವಾಗಬೇಕಾಗಿದೆ. ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರದ, ಅದರ ಜೊತೆಗೆ ರಾಜ್ಯ ಸರ್ಕಾರದ ಕೂಡ ಸಹಕಾರ ಅತಿ ಅಮೂಲ್ಯ ಅದರಲ್ಲಿ ಇದೆ. ಯಾಕಂದರೆ ಬಹುದೊಡ್ಡವಾದ ಬಜೆಟ್ ಅದಕ್ಕಿದೆ. ಸ್ವಲ್ಪ ಏನಾದರೆ ಭಕ್ತರು ಮಠಗಳು ಮಾಡಬಹುದಾಗಿತ್ತು, ಆದರೆ ಅದಕ್ಕೆ ಎಸ್ಟಿಮೇಟ್ ನೋಡಿದರೆ ಭಾಳ ದೊಡ್ಡದದು. ಯಾಕಂದರೆ ಅದು ಅಜರಾಮರವಾಗಿ ಕಾರ್ಯ ಆಗಲಿದೆ ಈ ಒಂದು ಭಾಗದ. ಯಾಕಂದರೆ ನಾವು ಧರ್ಮದ ಪ್ರಾಧಾನ್ಯವಾದಂಥ ದೇಶ ನಮ್ಮದು. ಯಾಕೆ ನಾವು ಧರ್ಮಯುಕ್ತವಾದ ರಾಷ್ಟ್ರ, ಇದು ಪಂಥ ನಿರಪೇಕ್ಷತವಾದ ಧರ್ಮಯುಕ್ತ ರಾಷ್ಟ್ರ. ಯಾಕೆ ನಮಗೆ ಇಲ್ಲಿ ಇವತ್ತಿನ ಧರ್ಮೋತ್ಥಾನ ಸಮ್ಮೇಳನದ ಉದ್ದೇಶ ಧರ್ಮದ ಆದಿಯಲ್ಲಿ ನಡೆದಾಗ ಪ್ರತಿಯೊಬ್ಬ ಮನುಷ್ಯನಿಗೂ, ಪ್ರತಿಯೊಬ್ಬ ಪ್ರಾಣಿ ಪಕ್ಷಿಗಳಿಗೂ ಸಹ ಒಳ್ಳೆಯದನ್ನೇ ಬಯಸ್ತದ, ಅದು ಧರ್ಮ ಬಯಸ್ತದ. ಆದರೆ ಪಂಥದ ಆದಿಯಲ್ಲಿ ನಡೆದಾಗ ಪಂಥ ನಮಗೇನು ಹೇಳಿಕೊಡ್ತಾವ ಅಂತ ಕೇಳಿದರೆ, ಪಂಥಕ್ಕೂ ಮತ್ತು ಧರ್ಮಕ್ಕೂ ಎದರಲ್ಲಿ ಭೇದಗಳನ್ನು ನೋಡಿದಾಗ ಧರ್ಮ ಕೂಡಿ ತೊಗೊಂಡೋಗ್ತದ, ಕೂಡಿಸೋದನ್ನು ಹೇಳ್ತದ. ಪಂಥ ಕೆಲವೊಂದು ಕ್ಷೇತ್ರಗಳಲ್ಲಿ ಕೆಲವೊಂದು ಪಂಥಗಳು ವಿಭಜನೆಯನ್ನು ಹೇಳ್ತಾ ಇದ್ದಾವೆ. ಅದಕ್ಕೆ ಪಂಥಕ್ಕೆ ಹೆಚ್ಚು ಪ್ರಾಧಾನ್ಯ ನಮ್ಮ ಭಾರತ ದೇಶದಲ್ಲಿ ಇಲ್ಲ. ಆದರೆ ಸನಾತನ ಧರ್ಮಕ್ಕೆ, ಆ ಸನಾತನ ಧರ್ಮವನ್ನು ಅನುಸರಿಸಿಕೊಂಡು ನಡೀತಾ ಇದೆ ನಮ್ಮ ಭಾರತ ದೇಶ. ಈ ಭಾರತ ದೇಶ ಅಷ್ಟೇ ಅಲ್ಲ, ಯಾವ ಯಾವ ರಾಷ್ಟ್ರಗಳಲ್ಲಿ ಈ ಸನಾತನ ಧರ್ಮವನ್ನು ಆಚರಿಸ್ತಾ ಬಂದಿದ್ದಾರೋ ಆ ರಾಷ್ಟ್ರದ ಅಭಿವೃದ್ಧಿ, ಆ ಒಂದು ಜನರ ಸಮಾಧಾನ ಅಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅದಕ್ಕೆ ಜನರು ಎಲ್ಲಿ ಸಮಾಧಾನ ಶಾಂತಿಯಿಂದ ಇರ್ತಾರೋ ಅಲ್ಲಿ ಧರ್ಮದ ಆಶ್ರಯದಲ್ಲಿದ್ದಾಗ ಮಾತ್ರ ಶಾಂತಿಯನ್ನ ಇರ್ಲಕ್ಕೆ ಸಾಧ್ಯ ಆಗ್ತದೆ. ಆದರೆ ಎಲ್ಲಿ ನಾವು ಹೆಚ್ಚು ಪಂಥಕ್ಕೆ ಒತ್ತನ್ನು ಕೊಡ್ತೀವೋ ಆ ಪಂಥಗಳು ಅಲ್ಲಿ ವಿಭಜನೆಯನ್ನು ಹೇಳ್ಕೊಡ್ತವೆ, ಆ ಪಂಥಗಳು ಖಂಡನೆಯನ್ನು ಹೇಳ್ಕೊಡ್ತಾ ಇರ್ತವೆ. ಅದಕ್ಕೆ ಹೆಚ್ಚು ಪಂಥಕ್ಕೆ ಪ್ರಾಧಾನ್ಯವನ್ನು ಕೊಡಲಾರದೆ ಧರ್ಮಕ್ಕೆ ಪ್ರಾಧಾನ್ಯವನ್ನು ಕೊಟ್ಟ ದೇಶ ಅಂತ ಹೇಳಿದ್ರೆ ನಮ್ಮ ಭಾರತ ದೇಶ. ಈ ಭಾರತ ದೇಶದ ಇತಿಹಾಸ ನಾವು ಹಿಂದೆ ಎಲ್ಲ ಯಾವಾಗಿಂದ ಆರಂಭವಾಗಿದೆ ಅಲ್ಲಿಂದ ನೋಡಿದ್ದೆ. ಆದರೆ ಧರ್ಮ ಪ್ರಧಾನವಾದ ರಾಷ್ಟ್ರ ನಮ್ಮ ಭಾರತ ದೇಶದ. ಅದಕ್ಕೆ ಈ ಒಂದು ಇವತ್ತಿನ ಈ ಕಾಲದಲ್ಲಿ ನಾವೆಲ್ಲರೂ ಇಷ್ಟು ಶಾಂತಿಯಿಂದ, ಇಷ್ಟು ನಮ್ಮ ಭಾರತ ದೇಶ ಅನೇಕ ಎಲ್ಲರೂ ಬಂದು ನಮ್ಮ ಮೇಲೆ ಆಳ್ವಿಕೆ ಮಾಡಿಕೆ ನೋಡಿದರು. ಅಷ್ಟೆಲ್ಲ ಸುಮಾರು ವರ್ಷಗಳ ಕಾಲ, 1000 ವರ್ಷ ನಮ್ಮ ಮೇಲೆ ರಾಜ್ಯ ಮಾಡಿದರೂ ಸಹ ನಮ್ಮ ಪೂರ್ವಜರು ಈ ಸನಾತನ ಧರ್ಮವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಾರಂತೇಳಿ ಇವತ್ತು ನಮ್ಮ ಮಂದಿರಗಳು ಕೆಲಸ ಮಾಡೋದನ್ನು ನಾವು ಕಾಣ್ತಾ ಇದ್ದೀವಿ. ಮಂದಿರಗಳ ಶಿಖರವಾಗಲಿ, ಮಠ ಮಂದಿರಗಳಾಗಲಿ ನಮಗೆ ಅನೇಕ ಅಡಚಣೆಗಳು ಬಂದರೂ ಸಹ
ಎಲ್ಲ ಭಕ್ತರಿಗೆ ಒಳ್ಳೆಯ ಸನ್ಮಾರ್ಗಗಳನ್ನು ತೋರಿಸಿದ್ದಾವೆ. ಏನೇ ಬಂದರೂ ಸಹ ನಮ್ಮ ಧರ್ಮವನ್ನು ನಾವು ಬಿಟ್ಟು ನಡೆಬಾರ್ದೆಂಬ ಒಂದು ಘೋಷಣೆಯನ್ನ, ಒಂದು ಉಪದೇಶವನ್ನ ಮಠ ಮಂದಿರಗಳು ಕೊಡ್ತಾ ಬಂದಿದ್ದಾವೆ. ಆ ಒಂದು ಧರ್ಮದ ಆದಿಯಲ್ಲಿ ನಡೆದೀವಿ ಅಂತೇಳಿ ಇವತ್ತ ಯಾರೆಲ್ಲ ಬಂದು ನಮ್ಮ ಮೇಲೆ ರಾಜ್ಯ ಮಾಡಿದ್ರು ಸಹ ಸಹನೆಯನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಶಾಂತಿ ದೂತರಾಗಿ ನಾವು ನಮ್ಮದೇ ಆದ ಒಂದು ಧರ್ಮದ ನಿಷ್ಠೆಯಲ್ಲಿ ಧರ್ಮದಲ್ಲಿ ಕಾರ್ಯ ಮಾಡುತ್ತಾ ಬಂದಿದ್ದೀವಿ. ಅತಿಯಾದಾಗ ಮಾತ್ರ ವಿರುದ್ಧ ಬಿದ್ದ ಒಂದು ಇತಿಹಾಸವೂ ನಮಗದ. ಯಾಕಂದ್ರೆ ಹೆಚ್ಚೆಚ್ಚು ಮೊದಲಲ್ಲಿ ಭಾರತದ ಒಂದು ಇತಿಹಾಸದಲ್ಲಿ ನೋಡಿದ್ದೆ ಆದರೆ ಯಾರ ಮೇಲೂ ದಂಡೆತ್ತಿ ಹೋಗಿಲ್ಲ. ದಂಡೆತ್ತಿ ಬಂದರೂ ಸಹ ಅದನ್ನು ಸಹನ ಮಾಡ್ಕೊಂಡಿದ್ದಾರೆ. ಅತಿಯಾದಾಗ ಮಾತ್ರ ಅದಕ್ಕೆ ವಿರುದ್ಧವನ್ನ ಪ್ರತಿಕಾರವನ್ನ ನಮ್ಮ ಭಾರತ ಉತ್ತರವನ್ನ ಕೊಟ್ಟಿದ್ದಾಗಿದೆ. ಅದಕ್ಕೆ ಮೊದಲಲ್ಲಿ ಶಾಂತಿ ಪ್ರಧಾನವಾದ ರಾಷ್ಟ್ರ ಅಂತೇಳಿದ್ರೆ ನಮ್ಮ ಭಾರತ ದೇಶ. ಇದಕ್ಕೆ ಮುಖ್ಯ ಕಾರಣ ಅಂತೇಳಿದ್ರೆ ಧರ್ಮಯುಕ್ತವಾದ ರಾಷ್ಟ್ರ ನಮ್ಮದಾಗಿರೋದ್ರಿಂದ ಧರ್ಮವೇ ನಮಗೆ ಶಾಂತಿಯನ್ನ ಹೇಳಿಕೊಡ್ತದೆ. ಅದಕ್ಕೆ ಧರ್ಮ ಯಾವಾಗ ನಾವು ಅನುಸರಿಸ್ತೀವೋ ಅವಾಗ ನಮ್ಮ ಒಂದು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಒಯ್ಯಲಿಕ್ಕೆ ಸಾಧ್ಯ ಆಗ್ತದ. ಅಂತ ಧರ್ಮವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಇವತ್ತ ಮಠ ಮಂದಿರಗಳು ಪೀಠಗಳು ಬೆಳೆಸ್ಕೊಂಡು ಬಂದಿವಂತೇಳಿ ಇಷ್ಟೆಲ್ಲ ನಮ್ಮ ಭಾರತದ ಇತಿಹಾಸದ ಉದ್ದಕ್ಕೂ ನೋಡಿದ್ದೆ. ಆದರೆ ಸನಾತನ ಧರ್ಮದ ಇತಿಹಾಸ ಉದ್ದಕ್ಕೂ ಅನೇಕ ಮಠ ಮಂದಿರಗಳು ಭಕ್ತರಿಗೆ ಒಳ್ಳೆಯ ಸನ್ಮಾರ್ಗಗಳನ್ನೇ ತೋರಿಸಿ ಹೊರತಾಗಿ ಸಮಯ ಸಂದರ್ಭ ಬಂದಾಗ ದೇಶದ ರಕ್ಷಣೆಯೂ ಕೂಡ ಮಠ ಮಂದಿರಗಳಿಂದ ಆಗಿವೆ. ಆ ಮಠ ಮಂದಿರದ ತಮ್ಮ ಶಿವಾಚಾರ್ಯರಾಗಲಿ ಸ್ವಾಮೀಜಿಯವರಾಗಲಿ ಭಕ್ತರಲ್ಲಿ ದೇಶಾಭಿಮಾನ ಮುಟ್ಟಿಸುವಂತ ಕಾರ್ಯಗಳು ಸಹ ಈ ಒಂದು ಕರ್ನಾಟಕ ಭಾಗದ ಅನೇಕ ಮಠ ಮಂದಿರಗಳು ಮಾಡಿದ್ದನ್ನು ನಾವು ಕಾಣ್ತಾ ಇದ್ದೀವಿ. ಸ್ವತಂತ್ರ ಹೋರಾಟಗಳನ್ನ ಮಠ ಮಂದಿರದ ಕೇವಲ ಶಿವಾಚಾರ್ಯ ಮಠದಲ್ಲಿ ಕೊಳ್ಳೋದಷ್ಟೇ ಅಲ್ಲ, ಆ ಒಂದು ಪ್ರಸಂಗ ಭಾರತಕ್ಕೆ ಆ ತರ ಪ್ರಸಂಗ ಬಂದಾಗ ಶಿವಾಚಾರ್ಯರು ಸಹ ಭಕ್ತರ ಒಂದು ಮನಸ್ಸಿನಲ್ಲಿ ದೇಶಾಭಿಮಾನ ದೇಶದ ರಕ್ಷಣೆಯನ್ನ ಉಂಟು ಮಾಡುವಂತ ಒಂದು ಅಭಿಮಾನದ ಕೆಲಸವನ್ನ, ಅಂದ್ರೆ ರಾಷ್ಟ್ರಾಭಿಮಾನದ ಕೆಲಸ ಮೂಡುವಂತ ಕೆಲಸವನ್ನ ಮಠ ಮಂದಿರಗಳು ಮಾಡ್ತಾ ಬಂದಿವೆ. ಇವತ್ತ ಈ ಒಂದು ಭಾಗದಲ್ಲಿ ನಮ್ಮ ಯಡಿಯೂರ ಕ್ಷೇತ್ರ ಎಲ್ಲರೂ ನೋಡುವ ಹಾಗೆ ತಮ್ಮ ಪೀಠದ ಸನ್ನಿಧಿಯವರು, ಶ್ರೀಶೈಲ ಪೀಠದ ಸನ್ನಿಧಿಯವರು ಪೂರ್ವಾಶ್ರಮದಲ್ಲಿ ತಮ್ಮ ಇಪ್ಪರಿಗೆ ಮಠ, ಆದರೂ ಸಹ ಕೃಷ್ಣಾ ನದಿಯ ದಂಡೆಯ ಮೇಲೆ ಇದೆ. ಅಲ್ಲಿಯೂ ಸಹ ಅವರ ಕೃಷ್ಣೆಯ ಆಶೀರ್ವಾದದಿಂದ ಆ ಒಂದು ಕ್ಷೇತ್ರವನ್ನು ಸಹ ಅಭಿವೃದ್ಧಿ ಮಾಡಿಸಿದ್ದಾರೆ. ಅದರ ಜೊತೆಗೆ ಅಲ್ಲಿಯ ತರುವಾಯ ಯಾವ ಯಡಿಯೂರ ಮಠ ಅವರಿಗೆ ಕೈಮಾರಿ ಕರೆದಾಗ, ಭಕ್ತರೊಂದರ ಅಪೇಕ್ಷೆ ಮಾಡಿ ಕರೆದಾಗ ಅವಾಗ ಈ ಮಠದ ಸಹ ಅಭಿವೃದ್ಧಿ ಅವರು ಯಾವುದೂ ಭೇದ ಭಾವ ಮಾಡಲಾರದೆ ಯಡಿಯೂರ ಮಠವಾಗ್ಲಿ ಅಥವಾ ಇಪ್ಪರಿಗೆ ಮಠವಾಗ್ಲಿ ಎರಡೂ ಮಠದ ಆಯಾ ಮಠಕ್ಕನುಗುಣವಾಗಿ ಅಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಆ ತರುವಾಯದಲ್ಲಿ ಯಾವ ಕಾಶಿ ತಮ್ಮ ಶ್ರೀಶೈಲದ ಹಿರಿಯ ಜಗದ್ಗುರು ಉಮಾಪತಿ ಪಂಡಿತಾರಾಧ್ಯ ಜಗದ್ಗುರುಗಳವರ ಕೃಪೆಗೆ ಪಾತ್ರರಾಗಿ ಆ ಒಂದು ಪೀಠವೂ ಸಹ ಆ ಒಂದು ಸ್ಥಾನವನ್ನು ಅಲಂಕಾರ ಮಾಡಿದ ನಂತರ ಪೀಠದ ಅಭಿವೃದ್ಧಿ ಸಹ ಸನ್ನಿಧಿಯವರ ಒಂದು ಇದರಿಂದ ಬಹಳಷ್ಟು ಅಭಿವೃದ್ಧಿಯನ್ನ ಕೆಲಸಗಳು ಮುಂದಾದರೂ ಸಹ ಅನೇಕ ಸಂಕಲ್ಪಗಳು ಆ ಒಂದು ಪೀಠದ ಅಭಿವೃದ್ಧಿಗೆ ಅವರು ಮಾಡಿದವರಾಗಿದ್ದಾರೆ. ಇದಕ್ಕೆಲ್ಲ ತಮ್ಮ ಒಂದು ಶ್ರೀ ವಾಗೀಶ್ ಪಂಡಿತಾರಾಧ್ಯರವರ ಅವರ ಅಭಿವೃದ್ಧಿ ಕ್ಷೇತ್ರದಲ್ಲಿ ಪಥದಲ್ಲಿ ಪೀಠದ ಅಭಿವೃದ್ಧಿ ಅಲ್ಲಿಂದ ಆರಂಭವಾಗಿದೆ. ಆ ನಂತರದಲ್ಲಿ ತಮ್ಮ ಉಮಾಪತಿ ಜಗದ್ಗುರುಗಳು ಸಹ ಅವರ ಕಾರ್ಯಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ಮಾಡಿದವರಾಗಿದ್ದಾರೆ. ಆ ತರುವಾಯದಲ್ಲಿ ಸನ್ನಿಧಿಯವರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಭಗವತ್ಪಾದರವರು ಸಹ ಅನೇಕ ಅಭಿವೃದ್ಧಿಗಳನ್ನ ಈಗಿನ ಸದ್ಯದ ಭಕ್ತರಿಗೆ ಏನೇನು ಬೇಕಾಗ್ಯವ ಅದನ್ನೆಲ್ಲ ನಿಯೋಜನೆ ಮಾಡೋದರ ಮುಖಾಂತರವಾಗಿ ಅಭಿವೃದ್ಧಿ ಕಾರ್ಯಗಳನ್ನ ನಿಮ್ಮೆಲ್ಲರಿಗೂ ಗೊತ್ತಿದೆ. ಇಲ್ಲಿಂದ ಪಾದಯಾತ್ರೆ ಮಾಡೋದರ ಮುಖಾಂತರವಾಗಿ ಆ ಕ್ಷೇತ್ರದ ಅಭಿವೃದ್ಧಿ ಎಲ್ಲ ಭಕ್ತರಿಗೆ ಅನುಕೂಲವಾಗುವ ಹಾಗೆ ಅಲ್ಲಿ, ಯಾಕಂದ್ರೆ ಅದು ಕಾಡಿನ ಕ್ಷೇತ್ರದ, ಯಾಕಂದ್ರೆ ಅರಣ್ಯದಲ್ಲಿ ಆ ಒಂದು ತೀರ್ಥಕ್ಷೇತ್ರ ತಮ್ಮ ಪೀಠ ಇರುವುದರಿಂದ ಅಲ್ಲಿ ಬಂದಂತ ಭಕ್ತಾದಿಗಳಿಗೆ ಅನೇಕ ಅಡಚಣೆಗಳು ಅಲ್ಲಿಯನ್ನ ನೋಡಿದಂತ ಸನ್ನಿಧಿಯವರು ಆ ಒಂದು ಅಡಚಣೆದಿಂದ ಭಕ್ತರನ್ನ ನಾವು ಆದಷ್ಟು ಅದಕ್ಕೆ ಸಹಕಾರ ಮಾಡಬೇಕೆಂಬ ಉದ್ದೇಶದಿಂದ ಸನ್ನಿಧಿಯವರು ಅನೇಕ ಸಂಕಲ್ಪಗಳನ್ನ ತಗೊಂಡು ಆ ಒಂದು ಪಾದಯಾತ್ರೆಯನ್ನ ಮಾಡಿದ್ದು ನಮ್ಮೆಲ್ಲರಿಗೂ ಗೊತ್ತುಂಟು. ಅದಕ್ಕೆ ಅಂಥ ಒಂದಿದ್ರಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿ ಮತ್ತು ಅದರ ಜೊತೆಗೆ ಪೀಠದ ಅಭಿವೃದ್ಧಿಯ ಬಹುವೇಗವಾಗಿ ಇನ್ನು ಹೆಚ್ಚಿನ ಒಂದು ಅಭಿವೃದ್ಧಿ ಕಾರ್ಯಗಳು ಅವರ ಒಂದು ಸಾನ್ನಿಧ್ಯದಲ್ಲಿ ಆಗ್ಲಿ ಅಂತೇಳಿ ನಾವಾದರೂ ಸಹ ವೀರಭದ್ರೇಶ್ವರಲ್ಲಿ ಆ ಒಂದು ಶ್ರೀಶೈಲ ಮಲ್ಲಿಕಾರ್ಜುನಲ್ಲಿ ನಾವು ಬೇಡ್ಕೊಳ್ತಾ ಅವರಿಗೆ ಉನ್ನತ ಒಂದು ಹೆಚ್ಚಿನ ಆಯುಷ್ಯನ್ನ
ಔದಂಡ ಆಯುಷ್ಯನ್ನ ಜಗದಾದಿ ಜಗದ್ಗುರು ಪಂಚಾಚಾರ್ಯರು ಯಾವ ಶ್ರೀಶೈಲ ಮಲ್ಲಿಕಾರ್ಜುನರು ಯಡಿಯೂರ ಸಿದ್ಧಲಿಂಗೇಶ್ವರ ಅವರಿಗೆ ಕರುಣಿಸ್ಲಿ. ಅವರ ಒಂದು ಇದರಿಂದ ಸಾನ್ನಿಧ್ಯದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಆಗ್ಲಿ ಅಂತೇಳಿ ನಾವಾದರೂ ಕೂಡ ಆಶೆಯನ್ನು ವ್ಯಕ್ತಪಡಿಸ್ತಾ ಅವರ ಸನ್ನಿಧಿಯಲ್ಲಿ ನಮ್ಮ ಒಂದು ಅಲ್ಪ ವಾಕ್ಪುಷ್ಪಗಳನ್ನ ಸಮರ್ಪಣೆ ಮಾಡಿ ವಿರಮ. ಓಂ ಶಾಂತಿ ಶಾಂತಿ ಶಾಂತಿ.